3 ತಿಂಗಳಿಂದ ಬರಲೇ ಇಲ್ಲ ಪೆನ್ಷನ್. ಪಿಂಚಣಿ ಸಿಗದೆ ಫಲಾನುಭವಿಗಳು ಟೆನ್ಷನ್. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೈಗೆಟುಕದಾಯಿತು ಸರ್ಕಾರದ ಇಂಟೆನ್ಷನ್. ಸರ್ಕಾರಿ ದುಡ್ಡು ಅಂದ್ರೇನೆ ಹಾಗೆ, ಫಲಾನುಭವಿಗಳ ಕೈಗೆ ಸೇರೋದ್ರೊಳಗೆ ಜೀವನ ಅತಂತ್ರವಾಗಿರುತ್ತೆ. ಇದಕ್ಕೆ ತಕ್ಕ ನಿದರ್ಶನ ವೃದ್ಧಾಪ್ಯ, ವಿಧವಾ, ಅಂಗವಿಕಲರ ಪಿಂಚಣಿ ಯೋಜನೆ. ಕಳೆದ 3 ತಿಂಗಳಿಂದ ಪಿಂಚಣಿ ಯೋಜನೆಯಿಂದ ಫಲಾನುಭವಿಗಳು ದುಡ್ಡು ಸಿಗದೆ ಪರದಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಹುಡುಕಿ ಹೊರಟ ಸುವರ್ಣ ನ್ಯೂಸ್ ತಂಡಕ್ಕೆ ಶಾಕ್ ಕಾದಿತ್ತು. ವೃದ್ಧರಿಗೆ, ವಿಧವೆಯರಿಗೆ, ವಿಕಲಚೇತನರಿಗೆ ನೆರವಾಗಲೆಂದು ಸರ್ಕಾರ ಆರ್ಥಿಕ ಸಹಾಯ ಮಾಡುತ್ತೆ. ಆದರೆ ಇದು ಫಲಾನುಭವಿಗಳನ್ನ ತಲುಪುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ಹುಡುಕಿದ್ರೆ ಹುಳುಕುಗಳಿಗೇನೂ ಕೊರತೆ ಇಲ್ಲ. ಪ್ರತಿ ತಿಂಗಳು ಬೆಂಗಳೂರು ವ್ಯಾಪ್ತಿಯಲ್ಲಿ ವೃದ್ಧಾಪ್ಯ ಯೋಜನೆಯಿಂದ ಹಣ ಪಡೆಯುತ್ತಿರೋ ಫಲಾನುಭವಿಗಳ ಸಂಖ್ಯೆ 47,869 ಮಂದಿ. 72,205 ಮಂದಿ ವಿಧವಾ ಪಿಂಚಣಿ ಫಲಾನುಭವಿಗಳು, 31,440 ಮಂದಿ ಅಂಗವಿಕಲ ಪಿಂಚಣಿ ಫಲಾನುಭವಿಗಳು. ಸಂಧ್ಯಾ ಸುರಕ್ಷಾ ಯೋಜನೆಯಡಿ 85,470 ಫಲಾನುಭವಿಗಳಿದ್ದಾರೆ. ಒಟ್ಟಾರೆ ತಿಂಗಳಿಗೆ ಸರ್ಕಾರದಿಂದ 2,36,984 ಮಂದಿ ಫಲಾನುಭವಿಗಳು ಹಲವು ಯೋಜನೆಗಳಡಿ ಪಿಂಚಣಿ ಪಡೆಯುತ್ತಿದ್ದಾರೆ. ಸರ್ಕಾರಿ ದಾಖಲೆಗಳ ಪ್ರಕಾರ ಈಗಾಗಲೇ ಫಲಾನುಭವಿಗಳಿಗೆ ಅಕ್ಟೋಬರ್ ತಿಂಗಳವರೆಗೂ ಹಣ ಮಂಜೂರಾಗಿದೆ. ಆದರೆ ಫಲಾನುಭವಿಗಳಿಗೆ ಮಾತ್ರ ಇನ್ನೂ ಹಣ ತಲುಪಿಲ್ಲ. Whatever, I am not supposed to give any information. Please, I don't have permission of the director. You take permission from her and surely answer. Whatever queries you have, I'll answer. Yaar permission kodu? Namma director. ಇತ್ತ ಹಣ ಸಿಗದ ಎಷ್ಟೋ ಫಲಾನುಭವಿಗಳು ವಿಜಯನಗರ ಹಾಗೂ ಮಾಗಡಿ ರಸ್ತೆ ಪೋಸ್ಟ್ ಆಫೀಸ್ಗೆ ಅಲಿಯುತ್ತಲೇ ಇದ್ದಾರೆ. ತಿಂಗಳಿಂದ ದುಡ್ಡು ಬರ್ತಾ ಇಲ್ಲ, ತುಂಬ ಕಷ್ಟದಲ್ಲಿದ್ದೀವಿ. ಅದೇ ನಿಂತ್ಕೊಂಡು ಜೀವನ ಮಾಡ್ತಾಯಿದ್ದೀವಿ. ನಮಗೆ ಅದೇ ದುಡ್ಡಿಲ್ಲಿ ಬಂದರೆ ಇದಕ್ಕೆ ಸಾಗುತ್ತೆ, ಇಲ್ಲದ್ರೆ ಏನಕ್ಕೂ ದುಡ್ಡಿಲ್ಲ. ಬೆಂಗಳೂರಿನ ವಿಜಯನಗರ ಮಾಗಡಿ ರಸ್ತೆ ಪೋಸ್ಟ್ ಆಫೀಸ್ ಮೂಲಕ ಪಿಂಚಣಿ ಪಡೆಯೋ ಸುಮಾರು 2,000 ಮಂದಿ ಫಲಾನುಭವಿಗಳಿದ್ದಾರೆ. ವೃದ್ಧಾಪ್ಯ ಯೋಜನೆಯಡಿ ಬೆಂಗಳೂರಿನಲ್ಲಿ 28 ಕೋಟಿ ರೂಪಾಯಿ ಮಂಜೂರಾಗಿದೆ. ಕಳೆದ 3 ತಿಂಗಳಿಂದ ದುಡ್ಡು ಬಂದಿಲ್ಲ. ತಲಾ ತಿಂಗಳಿಗೆ 400 ರೂಪಾಯಿನಂತೆ ಲೆಕ್ಕ ಹಾಕಿದ್ರೆ 7.5 ಕೋಟಿ ರೂಪಾಯಿ ದುಡ್ಡು 3 ತಿಂಗಳಿಂದ ಮೂಲೆಯಲ್ಲೇಕೆ ಕೊಳೀತಿದೆ ಅನ್ನೋ ಪ್ರಶ್ನೆಗೆ ಸಿಗೋ ಉತ್ತರ ನಿರ್ಲಕ್ಷ್ಯ. ಈ ಮಾಹಿತಿ ಆಧರಿಸಿ ಹೊರಟ ನಮಗೆ ಕೇವಲ ಪಿಂಚಣಿ ಯೋಜನೆ ಬಗ್ಗೆ ಮಾಹಿತಿ ನೀಡೋಕೆ ಅಧಿಕಾರಿಗಳು ಕಚೇರಿಯಿಂದ ಕಚೇರಿ ಸುತ್ತಾಡಿಸಿದ್ರು. ಹೀಗಿರುವಾಗ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲಿ ಅಂದ್ರೆ ಈ ಬಗ್ಗೆ ಪೋಸ್ಟ್ ಆಫೀಸ್ ಅಧಿಕಾರಿ ಹೇಳೋದೇನು ಗೊತ್ತಾ? ಯೂಶಲಿ ಬಂದು ಕೇಳ್ತಾರೆ, ಅವಾಗ ನಾವೇನು ಮಾಡ್ತೀವಿ, ಅವ್ರಿಗೆ ಇದಕ್ಕೆ ಹೋಗಪ್ಪ ಡೆಪ್ಯೂಟಿ ಡೈರೆಕ್ಟ್ರು ಟ್ರೆಜರಿ ಹೋಗಿ ಕೇಳಿಯಪ್ಪ ಅವ್ರು ಹೇಳ್ತಾರೆ ಅಂತ ಹೇಳ್ತೀವಿ ಅಷ್ಟೇ. ಅಲ್ಲ ಸರ್, ಈ ಥರ ಅಂದರೆ ಹೆಂಗೆ, ಎಷ್ಟು ಜನ ಒಂದೊಂದು ಪೋಸ್ಟ್ ಆಫೀಸಲ್ಲಿ ಎಷ್ಟು ಜನ ಇರ್ಬೋದು ಅಂದಾಜು? ಅಲ್ಲ, ನಮ್ಮಲ್ಲಿ ಆ ಥರ ಇರುತ್ತೆ. ಡಿಫ್ರೆಂಟ್ ಪೋಸ್ಟ್ ಡಿಫ್ರೆಂಟ್ ಇರುತ್ತೆ. ಏನು ಕಾರಣ ಇರ್ಬೋದು? ನಿಮ್ಮ ಅನುಭವ ಪ್ರಕಾರ ಏನಾದ್ರು ಒಂದು ಕಾರಣ ಇರ್ಬೋದಲ್ಲ ಸರ್? ಮೋಸ್ಟ್ಲಿ ಇಲ್ಲ, ಐಡಿಯಾ ಇಲ್ಲ ಮೇಡಮ್. ಒಟ್ನಲ್ಲಿ ಖಜಾನೆ ಇಲಾಖೆಯತ್ತ ಕೈ ತೋರಿಸಿ ಅನುದಾನ ಹಂಚಿಕೆ ಮಾಡಲು ಅಗತ್ಯ ಸಿಬ್ಬಂದಿ ಇಲ್ಲ ಅನ್ನೋ ಅಧಿಕಾರಿಗಳ ಸಬೂಬಿಗೆ ಏನ್ ಹೇಳಬೇಕು? ಸಂಬಂಧಪಟ್ಟವರು ಇನ್ನಾದ್ರೂ ಗಮನ ಹರಿಸಲಿ. ನಂದಿನಿ ಜೆ, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು.